ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ಬಿಎಸ್ ಯಡಿಯೂರಪ್ಪ ಅವರಿಗೆ ಫುಲ್ ಫ್ರೀಡಮ್ ಅನ್ನ ಇದೀಗ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಯಡಿಯೂರಪ್ಪಗೆ ಕಂಪ್ಲೀಟ್ ಜವಾಬ್ದಾರಿಯನ್ನ ನೀಡಲಾಗಿದೆ. 5 ರಾಜ್ಯಗಳಲ್ಲಿ ಸೋತ ಬೆನ್ನಲ್ಲೇ ಕರ್ನಾಟಕದಲ್ಲಿ ಅವರಿಗೆ ಫುಲ್ ಫ್ರೀಡಮ್ ಅಂದ್ರೆ ಫ್ರೀ ಹ್ಯಾಂಡ್ ಅನ್ನ ನೀಡಲಾಗಿದೆ. ಇದನ್ನ ಬಿಜೆಪಿ ಹೈಕಮಾಂಡ್ ಇದೀಗ ಈ ಅವಕಾಶವನ್ನ ಯಡಿಯೂರಪ್ಪ ಅವರಿಗೆ ಮಾಡಿಕೊಟ್ಟಿದೆ ಅನ್ನೋ ಸುದ್ದಿ ಇದೀಗ ಗೊತ್ತಾಗಿದೆ. ಇನ್ನು ಬಿಎಸ್ವೈಗೆ ಲೋಕಸಭೆ ಚುನಾವಣಾ ಸಾರಥ್ಯವನ್ನ ವಹಿಸಿದೆ ಬಿಜೆಪಿ ಹೈಕಮಾಂಡ್. ಲೋಕಸಭೆ ಚುನಾವಣೆಗೆ ಹೀಗಾಗಿ ಯಡಿಯೂರಪ್ಪ ಅವರಿಗೆ ಸಹಜವಾಗಿ ಒಂದು ರೀತಿ ಆನೆ ಬಲ ಬಂದಿದೆ. ಬಿಎಸ್ವೈ ಫಸ್ಟ್ ಅಂಡ್ ಬೆಸ್ಟ್ ಅಂತ ತೀರ್ಮಾನವನ್ನ ಮಾಡಲಾಗಿದೆ. ಏನ್ ಜವಾಬ್ದಾರಿ ಇದೆ ಅದು ಯಡಿಯೂರಪ್ಪ ಅವರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಏನೇ ತೀರ್ಮಾನವನ್ನ ಪಕ್ಷದ ವತಿಯಿಂದ ಕೈಗೊಳ್ಳಬೇಕಾದ್ರೂ ಕೂಡ ರಾಜ್ಯದ ಮಟ್ಟಿಗೆ ಅದು ಯಡಿಯೂರಪ್ಪ ಅವರೇ ಫೈನಲ್ ಹಾಗೇನೆ ಬೆಸ್ಟ್ ಅಂತ ತೀರ್ಮಾನವನ್ನ ಇದೀಗ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಲೋಕಸಭೆ ಚುನಾವಣೆಗೆ ಬಿಎಸ್ವೈ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 20ಕ್ಕೆ ಬೆಳಗಾವಿಯಲ್ಲಿ ಈ ಬಗ್ಗೆ ಸಭೆ ಕೂಡ ಆಗುತ್ತೆ. ಶಾಸಕರು, ಸಂಸದರು, ನಾಯಕರು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಹೈಕಮಾಂಡ್ ಆದೇಶದಂತೆ ಬಿಎಸ್ವೈ ಟೀಮ್ ಸಭೆಯನ್ನ ನಡೆಸುತ್ತೆ. ಅದು ಡಿಸೆಂಬರ್ 20ನೇ ತಾರೀಕು. ಪಂಚರಾಜ್ಯದಲ್ಲಿ ಸೋಲಾದಂತೆ ಆದೀತು ಜೋಕೆ, ಸೋಲು ರಿಪೀಟ್ ಆಗಬಾರ್ದು, ಆ ರೀತಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಸ್ಥಳೀಯ ನಾಯಕತ್ವಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಕರ್ನಾಟಕದಲ್ಲಿ ಗೆಲುವಿನ ರಣತಂತ್ರಕ್ಕೆ ಏನೆಲ್ಲ ಬೇಕು ಅದನ್ನ ಸೂಚನೆಯನ್ನ ಇದೀಗ ಹೈಕಮಾಂಡ್ ಕೊಟ್ಟಿದೆ. ಅದು ಯಡಿಯೂರಪ್ಪ ಅವರಿಗೆ. ಇನ್ನು ಹೈಕಮಾಂಡ್ ಈಗ ಯಡಿಯೂರಪ್ಪ ಅವರಿಗೆ ನೇರವಾಗಿ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದೆ ಅಂತ ಗೊತ್ತಾಗಿದೆ. ಇನ್ನು ರಣತಂತ್ರಕ್ಕೆ ಅಮಿತ್ ಶಾ ಅವರೇ ಖುದ್ದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗೆಲುವಿನ ಪ್ಲಾನ್ ಕಳಿಸೋದಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಜನವರಿ 11, 12ಕ್ಕೆ ದೆಹಲಿಯಲ್ಲಿ ಈ ಬಗ್ಗೆ ಒಂದು ಮಹತ್ವದ ಸಭೆ ನಡೆಯುತ್ತೆ. ಆ ಟೈಮ್ನಲ್ಲಿ ಗೆಲುವಿಗೋಸ್ಕರ ಏನೆಲ್ಲ ಮಾಡಬಹುದು, ಯಾವ ರೀತಿ ಅಜೆಂಡಾ ರೂಪಿಸಬೇಕು ಅದನ್ನ ಪ್ಲಾನಿಂಗ್ ಮಾಡ್ಕೊಂಡು ತಗೊಂಡ್ ಬನ್ನಿ. ಬಿಜೆಪಿಯಿಂದ ಆಕ್ಷನ್ ಪ್ಲಾನ್ ರೆಡಿ ಆಗ್ತಾ ಇದೆ. ಆಕ್ಷನ್ ಪ್ಲಾನ್ ಫಾಲೋ ಮಾಡೋದಕ್ಕೆ ಸೂಚನೆಯನ್ನ ಇದೀಗ ಹೈಕಮಾಂಡ್ ಕೊಟ್ಟಿದೆ. ನ್ಯೂಸ್ 18 ಜೊತೆ ಶಾಸಕ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ನೋಡಿ, ಮುಂದಿನ ಲೋಕಸಭಾ ಚುನಾವಣೆ ಬರೀ ಬಿಜೆಪಿ ಗೆಲ್ಲೋ ಚುನಾವಣೆ ಅಲ್ಲ, ದೇಶ ಗೆಲ್ಲಬೇಕಾದ ಚುನಾವಣೆ. ಕಾಂಗ್ರೆಸ್ 10 ವರ್ಷ ಲೂಟಿ ಹೊಡೆದು ಎಲ್ಲದರಲ್ಲೂ ಹಗರಣ ಮಾಡಿದ್ರು. ಮತ್ತೆ ಅಂತ ಕಳ್ಳರ ಕೈಗೆ ಹೋಗಬಾರ್ದು. ದೇಶ ಗೆಲ್ಲಬೇಕು ಅಂತಂದ್ರೆ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೊಂದು ಆಕ್ಷನ್ ಪ್ಲಾನ್ ರೆಡಿ ಮಾಡಿದೀವಿ. ಆಕ್ಷನ್ ಪ್ಲಾನ್ ಪ್ರಕಾರ ಕೆಲಸ ಮಾಡಿದ್ರೆ ನಿಶ್ಚಿತವಾಗಿ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ. 20ನೇ ತಾರೀಕು ಇಲ್ಲಿ ಶಾಸಕರ ಜೊತೆನಲ್ಲಿ ಸಮಾಲೋಚನೆ ಸಭೆ ಆಗುತ್ತೆ. ಅದಾದ್ಮೇಲೆ ವಿವಿಧ ಹಂತದ ಸಭೆ ನಿರಂತರವಾಗಿ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬು. ಸಿಟಿ ರವಿ ಅವರು ಹೇಳಿದ ಪ್ರಕಾರ ಒಂದು ಆಕ್ಷನ್ ಪ್ಲಾನ್ ರೆಡಿ ಆಗ್ತಾ ಇದೆ. ಮತ್ತೆ ಮೋದಿ ಅವರು ಪ್ರಧಾನಿ ಆಗೋದಕ್ಕೆ ನಾವೆಲ್ಲ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡ್ತಾ ಇದ್ದೀವಿ ಅಂತ. ಸೊ ಯಾವ ರೀತಿ ಜವಾಬ್ದಾರಿಯನ್ನ ಹಾಗಾದ್ರೆ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ಕೊಟ್ಟಿದೆ, ಏನೆಲ್ಲ ಸಲಹೆ ಸೂಚನೆ ಕೊಟ್ಟಿದೆ, ಅದ್ರ ಜೊತೆಗೆ ಏನಿದೆ ಆಕ್ಷನ್ ಪ್ಲಾನ್ ಹಾಗಾದ್ರೆ? ಶರ್ಮಿತಾ ಶೆಟ್ಟಿ, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಏನು ಸೋಲನ್ನ ಕಂಡು ಅದರ ಮುಂದಿನ ದಿನಗಳಲ್ಲಿ ಆ ಒಂದು ಘಟನೆ ಅಥವಾ ಅಂತಹ ಇದು ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ, ಜೊತೆಗೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಕೂಡ ಹಿನ್ನಡೆ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರು ಹಾಗೇನೆ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಉಸ್ತುವಾರಿಗಳು ಮತ್ತು ಸಹ ಉಸ್ತುವಾರಿಗಳನ್ನ ಕರೆದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಏನ್ ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲ ರಾಜ್ಯದ ಮುಖಂಡರಿಗೂ ಕೂಡ ಒಂದು ಸೂಕ್ತ ಸೂಚನೆಯನ್ನ ನೀಡಿರುವಂತದ್ದು. ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಹೊಸ ರಣತಂತ್ರವನ್ನ ಮಾಡಬೇಕು. ಆ ಮೂಲಕ ಮತ್ತಷ್ಟು ಏನು ಬಿಜೆಪಿಗೆ ಈಗಾಗಲೇ ಏನು ಮೋದಿಯವರ ಒಂದು ಏನು ಅಲೆ ಈಗ ಕಡಿಮೆ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆಯೋ ಅದು ಮತ್ತೆ ಹುಸಿಗೊಳಿಸಬೇಕು. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಹುದ್ದೆಯಲ್ಲಿ ಇರಬೇಕು ಅನ್ನುವಂಥದ್ದು ಅಜೆಂಡಾವನ್ನ ಈಗಾಗಲೇ ಸಿದ್ಧಪಡಿಸಿದೆ. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BS ಯಡಿಯೂರಪ್ಪನವರಿಗೆ ಮತ್ತಷ್ಟು ಅವರಿಗೆ ಒಂದು ರೀತಿ ಬಲವನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಬಲಪಡಿಸುವಂತ ಯಾವ ಉದ್ದೇಶಗಳು ಇಲ್ಲ. ಜೊತೆಗೆ ಇಲ್ಲಿ ಇರ್ತಕ್ಕಂತ ಏನು ಆಯ್ಕೆ ಟಿಕೆಟ್ ಅನ್ನ ಆಯ್ಕೆ ಮಾಡುವಂತ ವಿಚಾರ ಇರಬಹುದು ಅಥವಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರ ಜೊತೆನಲ್ಲಿ ಯಾವ ಆಧಾರದ ಮೇಲೆ ಆಯ್ಕೆ ಮಾಡಬೇಕು. ಸೊ ಇಂತಹ ಹಲವಾರು ವಿಚಾರಗಳು, ಜೊತೆಗೆ ಪಕ್ಷವನ್ನ ತಳಮಟ್ಟದಿಂದ ಬಲಗೊಳಿಸ್ಲಿಕ್ಕೆ ಬೇಕಾದಂತ ಎಲ್ಲ ರಣತಂತ್ರವನ್ನ ನೀವೇ ಮಾಡಿ ಅನ್ನುವಂತ ಸೂಚನೆಯನ್ನ ಈಗಾಗಲೇ ಯಡಿಯೂರಪ್ಪನವರಿಗೆ ಅಮಿತ್ ಶಾ ಅವರು ನೀಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 20ನೇ ತಾರೀಕು ಬಿಜೆಪಿ ರಾಜ್ಯ ಘಟಕದ ವತಿಯಿಂದ ಒಂದು ಮಹತ್ವದ ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಅದು ಬೆಳಗಾವಿಯಲ್ಲಿ ಅಂದ್ರೆ ಅಧಿವೇಶನ ನಡೀತಾ ಇರುವ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲ ಶಾಸಕರು ಕೂಡ ಬೆಳಗಾವಿಯಲ್ಲಿದ್ದಾರೆ. ಹಾಗಾಗಿ ಮಾಜಿ ಶಾಸಕರು ಮತ್ತೆ ಸಂಸದರನ್ನ ಇಲ್ಲಿ ಕರೆಸ್ಕೊಂಡು ಇಲ್ಲಿ ಸಭೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. ಈ ಸಭೆಯಲ್ಲಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತೆ ಮಾಜಿ ಶಾಸಕರನ್ನು ಒಳಗೊಂಡಂತ ಪ್ರಮುಖ ನಾಯಕರ ಸಭೆಯನ್ನ ಮಾಡ್ತಾ ಇರುವಂತದ್ದು. ಬೆಳಗಾವಿಯಲ್ಲಿ ನಡೆಯುವಂತ ಈ ಸಭೆಯಲ್ಲಿ ಹೈಕಮಾಂಡ್ ಏನ್ ನಿರ್ದೇಶನ ಕೊಟ್ಟಿದ್ದು ಆ ನಿರ್ದೇಶನದ ಮೇರೆಗೆ ಈ ಸಭೆಯನ್ನ ಮಾಡ್ತಾ ಇರುವಂತದ್ದು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ
ಮತ್ತಷ್ಟು ಬಲಗೊಳ್ಳಬೇಕು. ಆ ಮೂಲಕ ಕರ್ನಾಟಕದಿಂದ ಕನಿಷ್ಠ 20 ಸ್ಥಾನಗಳನ್ನ ಗೆಲ್ಲಲೇಬೇಕು. ಸೊ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತ ರಣತಂತ್ರವನ್ನ ಮಾಡಿ ಕೇಂದ್ರಕ್ಕೆ ಕಳಿಸ್ಬಿಡಿ ಹೈಕಮಾಂಡ್ಗೆ. ಅನಂತರ ನಾವು ಇಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ತೀವಿ ಅನ್ನುವಂತ ಒಂದು ಸೂತ್ರವನ್ನ ಈಗಾಗಲೇ ಅಮಿತ್ ಶಾ ಹೇಳಿ ಕಳಿಸಿರುವಂತದ್ದು. ಅದೇ ಪ್ರಕಾರವಾಗಿ ಈ ಒಂದು ಸಭೆ ನಡೀತಾ ಇರುವಂತದ್ದು. ಸಭೆಯಲ್ಲಿ ಯಾವೆಲ್ಲ ರಣತಂತ್ರಗಳನ್ನ ಬಿಜೆಪಿ ಮಾಡುತ್ತೆ ಅನ್ನೋದು ಕಾದು ನೋಡಬೇಕು. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ರಮೇಶ್.